ಯಾರು ಇದು ಮರಳು ಅದೇ ಗೊಂಬೆದೊಂದು ಕೂದ್ಲು ಇಟ್ಕೊಂಡು ತೋರ್ತಾರೆ. ಗೊಂಬೆದಕ್ಕೆ ಅವಳು ಕೂದಲೇ ಇಟ್ಕೊಂಡು ತೋರದ್ಲು ಕಣ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಗರಣ ಕೆಂಪ. ಹಲವಾರು ಕಾಮೆಂಟ್ಸ್ಗಳಿಗೆ ಬ್ಯಾಂಕಾಕ್ ಬಗ್ಗೆ ಹಲವಾರು ಕಾಮೆಂಟ್ಸ್ಗಳಿಗೆ ಉತ್ತರ ಹೇಗಿತ್ತು ಏನಿತ್ತು ಅಂತ ಅಂದ್ಬಿಟ್ಟು, ಟ್ರಿಪ್ ಮುಗಿತಾ ಅಣ್ಣ ಯಾವಾಗ ಬಂದ್ರಿ, ಇಲ್ಲಿಂದ ಸ್ಟಾರ್ಟು, ಇನ್ನು ತುಂಬ ಅವೇ ಏನೇನು ತಂದೀವಿ ಪೂರ್ತಿ ವಿಡಿಯೋದಲ್ಲೇ ನೋಡ್ಬೋದು. ಟ್ರಿಪ್ ಎಲ್ಲ ಚೆನ್ನಾಗಿತ್ಲೆ? ನಾನು ಹೋಗಿದ್ನಾ ಚೆನ್ನಾಗಿರಕ್ಕೆ ಹೋಗಿದ ನೀನು ನಿನಗೆ ಚೆನ್ನಾಗಿರ್ಬೇಕು. ಫೋನಲ್ಲಿ ನೋಡೋರು ಚೆನ್ನಾಗಿದ್ದದ, ಹೋಗಿ ನೋಡ್ಬೇಕು ಹತ್ರದಲ್ಲಿ. ಇವ್ರಿಗೆ ಚೆನ್ನಾಗಿರ್ಲಿಲ್ವಂತೆ ಟ್ರಿಪ್ಪು. ಏನು ತಗೊಂಡು ಬಂದೆ ಕೆಂಪಣ್ಣ, ಬರಬೇಕಾದ್ರೆ ಏನು ತಗೊಂಡು ಬಂದೆ ಅಂತ ತೋರಿಸ್ತೀನಿ. ಆಮೇಲೆ ಏನು ಕೆಂಪಣ್ಣ ಜರ್ನಿ ಎಲ್ಲ ಚೆನ್ನಾಗಿತ್ತಾ? ತುಂಬ ಚೆನ್ನಾಗಿತ್ತು. ಆಮೇಲೆ ಎಷ್ಟು ಖರ್ಚಾಯಿತು ಕೆಂಪಣ್ಣ, ಪ್ರವಾಸ ಹೇಗಿತ್ತು ಕೆಂಪಣ್ಣ, ಫುಲ್ ವಿಡಿಯೋ ಮಾಡಿ ಕೆಂಪಣ್ಣ, ಎಲ್ಲ ಫುಲ್ ವಿಡಿಯೋ. ಅದಕ್ಕೆ ಎಷ್ಟು ರೂಪಾಯಿ ಅದು? 20 ಅಂತ. ನಮ್ಮ ಮೀಡಿಯಾದಲ್ಲಿ ಎಷ್ಟು ಇದು? ನಮ್ಮ ಮೀಡಿಯಾದಲ್ಲಿ ಎಷ್ಟು ರೂಪಾಯಿ ಇದು? ನನಗೇನು ಗೊತ್ತಲ್ಲ, 20 ಅಂತ ಹಾಕದೆ. 20 ಅಂತ ಹಾಕದೆ. ಅದಕ್ಕೆ ನಾವು ಇಲ್ಲಿ 60 ರೂಪಾಯಿ ಕೊಟ್ಟರೆ ಇದ ಒಂದು ನೋಟ್ ಕೊಡ್ತಾರೆ 20 ರೂಪಾಯಿದ. 60 ರೂಪಾಯಿ ಕೊಡಬೇಕು ಇಂಥದ್ದೊಂದು ನೋಟ್ ಕೊಡ್ಬೇಕಂದ್ರೆ. ತಂದಿನ ನೋಡಪ್ಪ ಏನೇನು ತಂದಿದ್ದೀನಿ ಅಂದರೆ ಇಲ್ಲ, ಡೈಮಂಡ್ ಸರ ತಗೊಂಬಂದೇನೆ ನನ್ನ ಹೆಡ್ತಿಗೆ. ಅಲ್ಲಿಂದ ಡೈಮಂಡ್ ಸರವನ್ನು ಚಿನ್ನ ಇದು ಬೆಳ್ಳಿ ತಂದಂಗೆ ತಂದಿರೋದಿಲ್ಲ. ಯಾವ ಥರ ಡೈಮಂಡ್ ಸರ ಕಲರ್ ಇಷ್ಟ ಆಯ್ತು ನನ್ನ ಹತ್ರ. ಎಷ್ಟು ಗೊತ್ತಾ ಇದು? 50,000 ರೂಪಾಯಿ ಕೊಟ್ಟದ್ದು ಇದಕ್ಕೆ. 50,000 ಕೊಟ್ಟು ತಗೊಂಬಂದಿರೋ. ನಿಜ ಹೇಳ್ಬೇಕು, ರೈಟಾ? ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬೇಕು ಅಲ್ಲಿ. ನಿಜ ಬಾ. 500 ಬಾತು ಕಲೆ. 500 ಬಾತ್ ಅಂದ್ರೆ 500 ರೂಪಾಯಿನಾ? 500 ಬಾತ್ ಅಂದ್ರೆ 500 ರೂಪಾಯಿ ಅಂತೆ. ಇನ್ನೇನು 1,500 ರೂಪಾಯಿ ನಮ್ಮ ಇಂಡಿಯಾ ಕರೆನ್ಸಿ. ಅಯ್ಯೋ ಸಟ್ಟೆ ಬರೋದಲ್ರಿ 1,500 ರೂಪಾಯಿಗೆ ಡಾಬು ಉಸಿಬಿ ಎಲ್ಲ ಬರೋದು. ಹೌದಾ? ಸಟ್ಟೆ ಬರೋದು. ನಮ್ಮ ಇಲ್ಲಿ ಊರಲ್ಲಿ ಆಗಿದ್ರೆ 1,500 ರೂಪಾಯಿ 3,000 ರೂಪಾಯಿಗೆಲ್ಲ ಯಾವ ತರ ಬೇಕು ಸಟ್ಟು ಸೀರೆಗೆ ಏನ್ ಬೇಕು ಎಲ್ಲ ಡಾಬು ಚೌಲಿ ಗಿವ್ಲಿ ಎಲ್ಲ ಬರೋದು. ನೀನ್ ಅಷ್ಟು ಕೊಟ್ಟಿರೋದು ಅಂದ್ರೆ ಕಾಸ್ಟ್ಲಿ ಅಲ್ಲ. ಇನ್ನ 2 ನೋಟ್ ಮಿಕ್ಕಾಬಿಟ್ಟವೆ. ಅಲ್ಲಿ ಏನಾರ ತಗೊಂಡಿದ್ರೆ ಆಗೋದು. ಇನ್ನು 40 ರೂಪಾಯಿಗೆ 2 ನೋಟ್ ಮಿಕ್ಕಾಬಿಟ್ಟವೆ. ಅಲ್ಲಿಗೆ 10 ರೂಪಾಯಿ ಇವು ಕಾಯಿನು. 10 ರೂಪಾಯಿ ನಾವು ಕಾಯಿನ ಇವು 10 ರೂಪಾಯಿ ಕಾಯಿನು ಇವು 3 ಮಿಕ್ಕಾಬಿಟ್ಟವೆ. 10, 20, 30, 50, 70. 70 ಅಂದರೆ 140, 210 ರೂಪಾಯಿ. ಈಗ ದುಡ್ಡು ಇದು 210 ರೂಪಾಯಿ ದುಡ್ಡು ಉಳ್ಕೊಂಡದೇನಂತವು. ನಮ್ಮ ದುಡ್ಡು 10 ರೂಪಾಯಿ ಏನೋ ಉಳ್ಕೊಂಡಿತ್ತು ಅಷ್ಟೇ. ಇದು 270 ರೂಪಾಯಿ ಉಳ್ಕೊಂಡದ. ಅದು ಇದು ನಮ್ಮ ಇಂಡಿಯಾದಲ್ಲಿ ಸಿಗಲ್ಲ. ತಲೆ ಸ್ಲಿಪ್ ಬಾಂಬ್ ಅಂತ. ಇದು ಹೆಂಗದೆ ಗೊತ್ತಾ? ಬಟ್ಟೆ ಏನೋ ಕಟ್ಟಿ ಮಡಗಿರಂಗದೆ ಇದು. ಸ್ಲಿಪ್ ಬಾಂಬ್ ಬಂದ್ಬಿಟ್ಟು ಇದು. ಇದನ್ನ ಒಂಚೂರ ಹಿಂಗೆ ತಲೆಗೆ ಹಚ್ಕಂದ್ರೆ ಮನಿಕಂದ್ರೆ ನಿದ್ದೆ, ಒಳ್ಳೆ ನಿದ್ದೆ ಬಂದದಂತೆ. ಏನು ಅಂತ ಅರ್ಥ ಆಗ್ಲಿಲ್ಲ. ಹೇಳ್ತೀನಿ ಇರ್ಲೇ. ಹೆಂಗ್ ಬರ್ತದ ಅದು ಫ್ಲೇವರ್? ಅದು ಫ್ಲೇವರ್ ಚೆನ್ನಾಗ್ ಬರ್ತಾರೆ, ಇಲ್ಲ ಅಂತ ಹೇಳಿಲ್ಲ. ಇದು 50 ಬಾತು ಅಲ್ಲಿ 150 ರೂಪಾಯಿ. 150 ರೂಪಾಯಿ ಗಾಜಂದು. ಹಿಂಗೆ ಒಂಚೂರು ಸಾವಿರ ಬಿಟ್ಟು ಹಿಂಗೆ ಸಾವಿರ ಹುಡ್ಕಂದ್ರೆ ನಿದ್ದೆ ಮನಿ ಕಳದು. ಅಲ್ಲಿ ಸಾವಿರ್ಕೊಂಡಿದ ಅಲ್ಲಿ ಬೇರೆ ಎಲ್ಲ ಅವ್ರ ಸಾವಿರ ನೋಡಲ್ಲ ವಸ್ತು. ಇದು ವಸ್ತು ಅದು ವಸ್ತು. ಇದಾಯ್ತಾ ಇದು? ಅದಕ್ಕೆ ಇದು ಹಿಂಗೆ ಎಂತೆವೋ ಬೇರ್ಗಳು ಎಲ್ಲ ಬೇರ್ ಹಿಂಗೆ ಮೂಸೋದು ಫ್ಲೇವರು ಒಂಥರ. ನಾವು ಇಲ್ಲಿ ತಲೆನೋವು ಔಷಧಿಯ ಹಿಂಗೆ ಮೂಸ್ತೀವಲ್ಲ, ಹಿಂಗೆ ಎಳಿತೀವಲ್ಲ ಆ ಥರ ಇದು ಕೂಡ ಇಲ್ಲೆಲ್ಲೂ ಸಿಗಲ್ಲ, ಅಲ್ಲಿ ಮಾತ್ರ ಸಿಗೋದು. ಇದು ಬ್ಯಾಂಕಾಕಲ್ಲಿ ಮಾತ್ರ. ಚೆನ್ನಾಗದೆ ಫ್ಲೇವರು. ಹಿಂಗೆ ಇದ್ದದ್ದು ಇಲ್ಲ ಏನಾರ ಉಲ್ಟಾ ಪಲ್ಟಾ ಮಾಡ್ಬಿಟ್ಟು ಹಂಗೆ ಇತ್ತು. ಹಂಗೆ ಇದ್ದದ್ದು ಏನೋ ಹಿಂಗೆ ಚೀಲ ಕಟ್ಟಿ ಹಾಕವ್ರೆ. ಹಳ್ಳೆನೂ ಅದೇ ಚೆನ್ನಾಗದೆ ಫ್ಲೇವರು. ಹಚ್ಕೊಳಂಗಿಲ್ಲ ಏನಿಲ್ಲ, ಬರೀ ಮೂಸೋದಷ್ಟೇ. ಮೂಸೋದು ಮಾತ್ರ ಕಲ್ಲ ಸ್ಟ್ರಾಂಗು. ಇದು ನೆಗಡಿ ಕೆಂಪ್ಲಾದಂಗೆ. ಇದೇನಿದು? ಏನು ಹಾಲ್ ಪೌಡ್ರು. ಇಲ್ಲಿ ಲಾಡ್ಜು ರೂಮ್ಗಳಲ್ಲಿ ಕಾಫಿ ಮಾಡ್ಕೊಳಕ್ಕೆ ಟೀ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಇವೆಲ್ಲ ಮಡಗಿದ್ರು. ಇವೆಲ್ಲನ ದೇಪ್ಕ ಬಂದ್ಬಿಟ್ಟಿರೋದು. ಟೀ ಪೌಡ್ರು ಹಾಲ್ ಪೌಡ್ರು ಕಾಫಿ ಪೌಡ್ರು ಹಿಂಗೆ ಮಡಗಿರ್ತಾರೆ. ಇಷ್ಟೊಂದು ಆರ್ಯವೇ. ಇಲ್ಲೊಂದದೆ ಇಲ್ಲೊಂದದೆ ಇಲ್ಲಿ ಇಷ್ಟೊಂದು ಆರ್ಯವೇ. ಟೀ ಪೌಡ್ರು ಇಲ್ಲೊಂದು ಇಲ್ಲಿ ಒಟ್ಟು ಇಷ್ಟೊಂದು ಆರಿ ತಗೊಬಂದ್ಬಿಟ್ಟಿರೋದು ಎಲ್ಲ. ಅದೇ ಲೂಜ ಬ್ರೆಸ್ತವ್ ಇಂದಲೂ ಮಡಗಿರ್ತಾರಲ್ಲ
ನಿಮ್ಗೆ ಒಬ್ಬೊಬ್ರಿಗೆ ಬ್ರಸ್ಸು ಇಂಥವು ಕಾಫಿ ಟೀಗೆ ಒಂದೊಂದು ಟೈಮ್ಗೆ ಮಡಗಿರ್ತಾರೆ. ಅವೆಲ್ಲನೇ ಅಲ್ಲಿ ನಾವು ಒಂದು ಮಾಡ್ಕೊಳ್ಳಿಲ್ಲ, ಅದಕ್ಕೆ ಹಿಂಗೆ ಜೇಬ್ಕ ಬಂದ್ಬಿಟ್ಟಿರೋದು. ಇದಕ್ಕೆ ಕಡೆ ಸ್ಪೂನ್ ತಗೊಬಂದಿನಿ ನಾನು ನೂಡಲ್ಸ್ ತಿನ್ನೋಕ್ಕೆ. ಕವರೇ ಓಪನ್ ಮಾಡಿಲ್ಲ. ನೂಡಲ್ಸ್ ತಿನ್ನೋಕ್ಕೆ. ಆಮೇಲೆ ಇದು ಏನಾರು ಹೊಟ್ಟಿಲಿ ಬೆಣ್ಣೆ ಹಾಕೋಕ್ಕೆ, ತುಪ್ಪ ಹಾಕೋಕ್ಕೆ, ಇದಕ್ಕೆ ಯಾತ್ಗಾರ ಉಪಯೋಗ ಆಯ್ತವೆ ಇವು. ಊಟಿ ಪುಡಿನೇ ಬಿಡು. ಇವು ಒಂದಿಷ್ಟು ಹೊತ್ಕೊಬಂದಿವನೇ. ಆಮೇಲೆ ಚಿನ್ನದ ಸರ ಹೇಳ್ದೆ ಅಲ್ವಾ ಅಲ್ಲಿಯ. ಆಮೇಲೆ ಇದೆ ನಾನು ಹೆಡ್ತಿಗೆ ಈ ಥರದವ್ ತಗೊಬಂದಿವನಿ. ತಗೊಂಡವನೆ ಅಲ್ಲಿ ಜಡೆ ಕಿತ್ತು ಹಿಂಗ್ ಇದ್ ಮಾಡಿದಾಗ ಎಲ್ಲ ಇವ್ ತಗ್ಲಕ್ಕಂದಿ ಜಡೆನೆ ಕಿತ್ತೋಯ್ತು. ಗೊತ್ತು ಹಾಕಂಡೆ ನಾನು ಆಲೆಯರ ಹತ್ರ ಹಾಕಿದೆ. ಹಿಂಗೆ ಹಿಂಗೈತೆ ಅಲ್ವಾ ತಡೋ. ಅದೇ ನಾವು ಹಾಕೊಳಕ್ ಐಕಿಲ್ಲ. ಅವಳೇ ತೋರಿದ್ಲು ಕಣ. ಯಾರು ಇದ ಮಾರಾಡು. ಅದೇ ಗೊಂಬೆದೊಂದು ಕೂದ್ಲು ಇಟ್ಕೊಂಡಿ ತೋರ್ತಾರೆ. ಗೊಂಬೆದ ಹಾಕಿ ಅವಳು ಕೂದ್ಲೆ ಇಟ್ಕೊಂಡ್ ತೋರಿದ್ಲು ಕಣ. ಹಿಂಗೈತೆ ಅಲ್ವಾ. ಬಿಚ್ಚುವಾಗ ಕೂದ್ಲು ಚುಳ್ಳಂತದೆ. ಹಾಕೊಳ್ವಾಗೇನ ಹಾಕಬಿಡ್ಬೋದು. ಈಗ ಟೈಟ್ ಮಾಡ್ಬೋದು ಸರಿ ಕಂದಿ. ಬಿಚ್ಚುವಾಗ ಕೂದ್ಲು ಚುಳ್ಳು ಅಂತದೆ ನೋಡು. ಹಿಂಗೆ ಮುಗ್ಬಿಟ್ರೆ ಆಯ್ತು. ಚುಳ್ಳಂತದಲ್ಲ ತಿರ್ಗಾ ಹಂಗೆ ಇದ್ ಮಾಡ್ಕೋಬೇಕಲ್ಲ. ಹಿಂಗೆ ಲೂಸ್ ಮಾಡಿದ್ರುವೆ ಬಿಚ್ಚುವಾಗ ನೋಡು. ಹಿಂಗ್ ಮಾಡ್ಕಂದ ಇಲ್ಲೇ ಹಿಂಗ್ ಬಂದ್ಬಿಡ್ಲಿಲ್ವಾ ಈಸಿಯಾಗಿ ಸಿಕ್ಕು. ಈ ತರ ಇರ್ತದೆ. ನಾನು ಹಾಕಂತೆ ಆಲೆ ಹಿಂಗೆ ಮಾಡ್ಕೊಳ್ಳೋದು ಇಷ್ಟೇ ಮುಗೀತು. ಹಿಂಗೆ ತಿರ್ಗಾ ಹಿಂಗೆ ಜಡೆಗೆ ಹಿಂಗೆ ಮಾಡ್ಕೋಬೋದು. ಹಿಂಗೆ ಹಾಕೋಬೋದು. ಇಂಥವು ಇಲ್ಲೆಲ್ಲೂ ಸಿಗಲ್ಲ. ಸಿಕ್ಕವ ಹೆಂಗೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಅಲ್ಲಿ ಇವು ಸಿಕ್ಕಾಬಟ್ಟೆ ಸೇಲ್ ಆಯ್ತವೆ. ಇವು ಎಷ್ಟಂದೇನೆ 1 2 3 4 ಒಟ್ಟಿನಲ್ಲಿ 3 ತಗೊಂಡ್. ನನಗೇನು 10 ಪೈಸದ್ದು ಏನು ತಗೊಬಂದಿಲ್ಲ ನಾನು. 10 ಪೈಸದ್ದು ಏನು ತಗೊಬಂದಿಲ್ಲ. ಆಮೇಲೆ ಇನ್ನೇನು ಇಲ್ಲಿ ಈ ಕಡೆಯಿಂದ ಹೋಗ್ಬೇಕಾದ್ರೆ ಮಾತ್ರೆ ಎಲ್ಲ ಓದ್ಕೊಂಡು ಹೋಗಿದ್ದು. ಮಾತ್ರೆ, ಕೊಬ್ಬರಿ ಎಣ್ಣೆ, ಚಳಿ ಹಿಡ್ದದೇನೋ ಅಂದ್ಬಿಟ್ಟು ಕೊಬ್ಬರಿ ಎಣ್ಣೆ, ಆಮೇಲೆ ಲಿಪ್ ಕೇರು ಇವೆಲ್ಲ ತಗೊಂಡೋಗಿದ್ದು. ಮೇಯ್ನು ಪಾಸ್ಬುಕ್ಕು ಸೀಲ್ ಆಗೋಯ್ತು. ತೋರ್ತೀನಿ ನೋಡಿ ಪಾಸ್ಬುಕ್ಕು. ಸಿಕ್ಕಾಬಟ್ಟೆ ಎಂಟ್ರಿ ಇರ್ತದೆ ಇಲ್ಲಿ. ಆಮೇಲೆ ಇನ್ನೊಂದು ಇತ್ತಲ್ಲ ಎಲ್ಲೇ ಇದು ಕವರ್ನಾಗೆ ಒಂದು ಪೇಪರ್ನಾಗಿತ್ತು. ಇದು ಫಸ್ಟ್ ಸೀಲು ಇಂಡಿಯಾ. ಇದ್ರೆ ನಮ್ಮ ಇಂಟರ್ನ್ಯಾಷನಲ್ ಕೆಂಪೇಗೌಡ ಏರ್ಪೋರ್ಟಲ್ಲಿ ಫಸ್ಟ್ ಸೀಲು ಇದು. ಅವರು ನಮ್ಮ ಬ್ಯಾಂಕಾಕ್ಕೆ ಬಂದವ್ರೆ ಅಂತ ಹಾಕಿರುವಂಥ ಸೀಲು. ಇವರು ಕಳಿಸಿದ್ದೀವಿ ಅಂತ ಒಂದು ಸೀಲು, ಅವರು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ ಒಂದು ಸೀಲು. ಅಷ್ಟೇ 2 ಸೀಲ್ ಆದ. ಹಿಂಗೆ ಒಂದೊಂದು ದೇಶಕ್ಕೆ ಹೋದಾಗಲೂ ಒಂದೊಂದು ಸೀಲ್ ಬೀಳ್ತಾ ಇರ್ತವೆ. ರಿಸೀವ್ ಮಾಡ್ಕೊಂಡಿದ್ದೀವಿ ಮತ್ತು ವಾಪಸ್ ಕಳಿಸಿದ್ದೀವಿ ಅಂತ ಅಂದ್ಬಿಟ್ಟು 2 ಸೀಲ್ ಬೀಳ್ತವೆ ಪಾಸ್ಬುಕ್ಗೆ. ಆಮೇಲೆ ಇನ್ನೇನು ಇದಾಯ್ತಾ. ಒಂದು ಬ್ಲೂಟೂತ್ ತಗೊಂಡ 3000 ರೂಪಾಯಿ. ಆಲಿಲ್ಯಾಂಡು ಸುಮಾರು ಹುಡುಕಿದ್ರು ಎಲ್ಲೂ ಸಿಗಲಿಲ್ಲ. ಆಲಿಲ್ಯಾಂಡು ಈ ಬ್ಲೂಟೂತ್ ತಗೊಂಡಿರೋದು. ಇದು ಮೈಕ್ ತಗೊಂಡಿರೋದು. ಹಿಂಗೆ ಬಟ್ಟೆಗೆ ಹಾಕೊಳ್ಳುವಂಥದ್ದು ಮೈಕು. ಇದು ನೋಡಬೇಕು. ಅಲ್ಲಿ ಚೆಕ್ ಮಾಡಿದ್ರೆ ಸುಮಾರಾಗಿ ಬರ್ತದೆ. ಇಲ್ಲೇ ಚೆಕ್ ಮಾಡಿ ನೋಡಬೇಕು ಹೆಂಗೆ ಅಂತ ಅಂದ್ಬಿಟ್ಟು ಯೂಸ್ ಮಾಡಿದ್ದು. ಇನ್ನೂ ಇಷ್ಟು ಕಾಸು ಉಳ್ಕೊಂಬಿಟ್ಟವೆ. ಇದಾಯ್ತು. ಆಮೇಲೆ ಚಾಕ್ಲೇಟ್ ಅವು ಸುಮ್ಮನೆ ಎತ್ಕೊಂಬಂದದ್ದು. ಚಾಕ್ಲೇಟು ಅಲ್ಲಿ ಚಾಕ್ಲೇಟ್ ಇವು ಇರೋ ಬ್ಯಾಂಕಾಕ್ ಚಾಕ್ಲೇಟ್. ಎಷ್ಟು ಖರ್ಚಾಯ್ತು ಅಂತ ಅಂದ್ರೆ, ಎಷ್ಟು ಖರ್ಚಾಗುತ್ತೆ ಅಂತಂದ್ರೆ ಅದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಒಂದು ದೇಶಕ್ಕೆ ಯಾರೇ ಹೋಗ್ಬೇಕು ಅಂತಂದ್ರೂ ಇವರು ಟ್ರಾವೆಲ್ ಏಜೆನ್ಸಿ ಕಡೆಯಿಂದ ಹೋಗೋದಂತೆ. ಮಾಮೂಲಿ ಟ್ರಿಪ್ ಕರ್ಕೊಂಡು ಹೋಗ್ತಾರಲ್ಲ ಅವ್ರ ಕಡೆಯಿಂದನೂ ಹೋಗ್ತಾರೆ. ಇಲ್ಲಿ ಓನಾಗಿ ವೆಂಕಟೇಶ್ವರವರು ಬುಕ್ ಮಾಡಿದ್ದು ಫ್ಲೈಟು. ಇನ್ನು ಮಿಕ್ಕದ್ದು ಪ್ಲೇಸ್ಗಳು ಅಲ್ಲಿ ಮೇಯ್ನು ಅದೇನೋ ಹೇಳ್ತಾರೆ ಕಣಪ್ಪ. ಅದಕ್ಕೆ ಇಂಥ ದಿನ ಹೋಗ್ಬೇಕು, ಇಂಥ ದಿನ ಬರೋದು, ಇಂಥ ಕಡೆ ಊಟ, ಇಂಥ ಕಡೆ ಹಿಂಗೆ ಕ್ಯಾಬ್ ಬರುತ್ತೆ, ಇಂಥ ಪ್ಲೇಸ್ ತೋರಿಸ್ತೇವೆ ಅಂತ ಅಂದ್ಬಿಟ್ಟು ಒಂದು ಇದಿರ್ತದೆ. ಅದೇನೋ ಒಂದು PDF ಏನೋ ಅದಕ್ಕೆ ಅದೇನಂತಲೂ ಅಂತಾರೆ ಅದಿರ್ತದೆ. ಅದ್ರ ಪ್ರಕಾರ ಅವರು ಸ್ಟೇ ಆಗೋದು, ಪ್ಲೇಸ್ ನೋಡೋದು, ಊಟ ಮಾಡೋದು ಪ್ರತಿಯೊಂದು 3 ಟೈಮ್ ಊಟನೋ 1 ಟೈಮ್ ಊಟನೋ ಪ್ರತಿಯೊಂದು ಇರುತ್ತೆ. ಎಲ್ಲಿಗೆ ಅಂತ ಪ್ರತಿಯೊಂದು ಇರುತ್ತೆ ಮಾಹಿತಿಗಳು. ಅಲ್ಲೇ ಇಷ್ಟೇ ಅಂತ ಗ್ಯಾರಂಟಿ ಎಷ್ಟು ಅಮೌಂಟ್ ಖರ್ಚಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ಮ್ಯಾಕ್ಸಿಮಮ್ಮು ನಾವು ಹೋಗಿದ್ದು 1 ಸೀಟ್ಗೆ 50,000 ಫ್ಲೈಟು. ಈ ಕಡೆಯಿಂದ ಆ ಕಡೆಯಿಂದ ಫ್ಲೈಟು ಮತ್ತು ಅಲ್ಲಿ ಸ್ಟೇ ಆಗೋ ರೂಮು, ಊಟ. ನಮಗೂ ಕೆಲವೊಂದು ಟೈಮ್ ಊಟ ಇರಲಿಲ್ಲ, ನಾವೇ ಊಟ ತಿನ್ನಬೇಕು. ಇಷ್ಟು 50,000 ಮ್ಯಾಕ್ಸಿಮಮ್ಮು. ಇನ್ನು ನಾವಲ್ಲಿ ಹೋದ್ಮೇಲೆ ಎಷ್ಟು ಸಾವಿರ ಖರ್ಚಾಗುತ್ತೋ ನಮಗೆ ಗೊತ್ತಾಗಲ್ಲ. ಎಷ್ಟು ಬೇಕಾದರೂ ಮಾಡ್ಬೋದು. ಅಲ್ಲಿ ನಾವು ಖರ್ಚು ಯಾವ ಥರ ಮಾಡ್ತೀವಿ ಅದು ಆ ಥರ ಡಿಪೆಂಡು. ಸಿಕ್ಕಾಬಟ್ಟೆ ದುಬಾರಿ.
ಬ್ಯಾಂಕಾಕಲ್ಲಿ ನಾವು ಇಲ್ಲಿ ಸಂಪಾದನೆ ಮಾಡಿ ಬ್ಯಾಂಕಾಕಲ್ಲಿ ಖರ್ಚು ಮಾಡೋದು ತುಂಬ ಆಗಲ್ಲ, ಎಕ್ಸ್ಪೆನ್ಸಿವ್ ಅಂತ ಏನೋ ಹೇಳ್ತಾರೆ, ಸಿಕ್ಕಾಬಟ್ಟೆ ಆಗಲ್ಲ, ಅದು ಕಷ್ಟ. ಅವ್ರಿಗೆ ಲಾಭ, ಬ್ಯಾಂಕಾಕಲ್ಲಿ ಬದುಕ್ತಾ ಇರೋವಂಥವ್ರಿಗೆ ಸಿಕ್ಕಾಬಟ್ಟೆ ಲಾಭ. ಯಾಕೆಂತಂದರೆ ಅವರು ಇಲ್ಲಿ ಬಂದು ಖರ್ಚು ಮಾಡ್ಕೋಬೋದು ಆರಾಮಾಗಿ. ನಾವು ಇಲ್ಲಿಂದ ಹೋಗಿ ಅಲ್ಲಿ ಖರ್ಚು ಮಾಡೋಕ್ಕಾಗಲ್ಲ. 3 ಪಟ್ಟು ಅಂದರೆ ಒಂದು ಟೀ ಶರ್ಟ್ ತಗೋತೀನಿ ಅಂತಂದರೆ 100 ರೂಪಾಯಿ, ಇಲ್ಲಿ ಅಲ್ಲೂ 100 ರೂಪಾಯಿನೇ ಟೀ ಶರ್ಟು, ಆದರೆ ನಾವು 300 ರೂಪಾಯಿ ಕೊಡಬೇಕು. ಇಲ್ಲಿ ಟ್ರಾನ್ಸ್ಫರ್ ಅಲ್ಲಿ ಕಾಸನ್ನ ನಾವು ಇಂಥದ 300 ರೂಪಾಯಿ ಕೊಡಬೇಕು, 300 ರೂಪಾಯಿ ಬೀಳ್ತದೆ, ಅವ್ರಿಗೆ 100 ರೂಪಾಯಿನೇ ಅದು. ಅರ್ಥ ಆಯ್ತದ ನಿನಗೆ? ಹಾಂ, ಹಾಗೆ ನಮ್ದು 50,000, ಅಲ್ಲೂ ಎಕ್ಸ್ಟ್ರಾ ಖರ್ಚು ಅದು ಆಗುತ್ತೆ. ಇದು ಮ್ಯಾಕ್ಸಿಮಮ್ ಖರ್ಚು 50,000. ಇನ್ನೇನೇನು ಇಲ್ಲಿ ಕೇಳಿದ್ರಲ್ಲ, ಈಗ ಹೇಳ್ತೀನಿ ಅದು ಎಷ್ಟು ಖರ್ಚಾಯ್ತು ಕೆಂಪಣ್ಣ. ಪ್ರವಾಸ ಆಗಿತ್ತು, ಪ್ರವಾಸ ಚೆನ್ನಾಗಿತ್ತು. ಒಂದು 50,000 ಮ್ಯಾಕ್ಸಿಮಮ್ ಖರ್ಚು, ಹೋಗೋಕ್ಕೆ ಬರೋಕ್ಕೆ 50,000, ಇನ್ನು ಎಕ್ಸ್ಟ್ರಾ ಖರ್ಚು ಆಗುತ್ತೆ. ಅದೆಷ್ಟಾರು ಅದು ನಿಮ್ಮ ಮೇಲೆ ಡಿಪೆಂಡು, ಎಷ್ಟು ಸಾವಿರನಾರು ಮಾಡ್ಕೋಬೋದು. ಏನು ತಗೊಬಂದೆ ಕೆಂಪಣ್ಣ? ಈಗ ಇಷ್ಟೆಲ್ಲ ಏನು ತೋರಿಸ್ದೆ ಅಷ್ಟೆಲ್ಲ ತಗೊಬಂದಿದ್ದು. ಆಮೇಲೆ ನಮ್ಮ ಮೈಕ್ಳಿಗೆ 3 ಟೀ ಶರ್ಟ್ ತಗೊಬಂದಿದ್ದೀನಿ, ಅದ ತೋರ್ತೀನಿ ನೋಡಿ. ಈಗ ಬರಿಕಿಲ್ಲ ಸೈಜ್ ಅಲ್ಲಿ ಇನ್ನು 5 ವರ್ಷ ಬಿಡ್ಕ ಹಾಕಿದ್ರು ಅದಾವ ಟೀ ಶರ್ಟ್ ನಿನ್ ಮಕ್ಳಿಗೆ. ಅದೊಂದ್ ತಂದಿದೆಯಲ್ಲ ದೊಡ್ಡ, ತರಕ್ಕೆ ಗೊತ್ತಾಯ್ಕಿಲ್ಲ ನಿಂಗೆ. ಬಟ್ಟೆ ತಂದ್ರೆ ಚಿಕ್ಕವ್ ತತ್ತಿದಿ, ದೊಡ್ಡ ತತ್ತಿದಿ, ಕರೆಕ್ಟ್ ಸೈಜ್ ತಂದ್ಬಿಟ್ರ ನೀನು, ಅವಾಗ ಓದ್ತೀನಿ ನಿಂಗೆ. ಇನ್ನೊಂದ್ 10 ವರ್ಷ ಆದ್ಮೇಲೆ ಇಕ್ಕಳಂಗ್ ತರ್ಬೇಕಾಯ್ತು, ತಂದಿತ್ತು ಅಲ್ವಾ? 10 ವರ್ಷ ಆದ್ಮೇಲೆ ಈಗಲೇ ಅದು 5 ವರ್ಷ ಆಗ್ಬೇಕು. ಇದು ಐಕ್ಳು ಹಿಂಗೆ ಚಿತ್ರ ನೋಡ್ಕೊಂಡು ಖುಷಿ ಪಡ್ಲಿ ಅಂದ್ಬಿಟ್ಟು ಹಿಂಗೆ ತಗೊಂಬಂದಿರೋದು. ನಿನ್ಗುಟ ವೈಟ್ ಕದೆ ಯಾಕಪ್ಪ ಅದು? ಆನೆ, ಥೈಲ್ಯಾಂಡ್ ಆನೆ ಚಿತ್ರ ಬಂದು ಹಿಂದೆಗಡೆ ಫುಲ್ ವೈಟ್ ಇರ್ತದೆ. ಅದೇ ಕುಕ್ಕ ಕೈಕಿಲ್ಲ ಕಷ್ಟ ಅಂತ ಅಂದ್ಬಿಟ್ಟು ಇವಳು ಕಷ್ಟ ಇನ್ನೇನು ಇಲ್ಲ. ಆಮೇಲೆ ಇದೊಂದು, ಇದು ಥೈಲ್ಯಾಂಡ್ ಎಲಿಫೆಂಟ್. ಇದು ಹಿಂದೆಗಡೆ ವೈಟ್ ಚೆನ್ನಾಗದೆ. ಆಮೇಲೆ ಇನ್ನೊಂದು ನಮ್ಮ ಕೆಂಚಿಂಗೆ, ಇದು ಕೆಂಚಿಂಗೆ, ಇದು ಆನೆದು ಚೆನ್ನಾಗದೆ. ಎಷ್ಟು ಇದಕ್ಕೆ ಕೊಟ್ಟದ್ದು? 320 ಬಾತು. ಇಷ್ಟಕ್ಕೆ 320 ಬಾತು ಕೊಟ್ಟಿದ್ದು, 660 ರೂಪಾಯಿ ಆಯಿತು. ಮೂರಕ್ಕೆ 660 ರೂಪಾಯಿ ಅಷ್ಟಕ್ಕೆ ಕೊಟ್ಟಿರೋದು. ಬರೀ ಹಂಗಿಗೆ ಏನು ಮಾಡೋಕ್ಕಾಯ್ಕಿಲ್ಲ, ಅಲ್ಲೇನು ತಗೊಳಕ್ಕಾಯ್ಕಿಲ್ಲ. ಎಲೆಕ್ಟ್ರಿಕ್ ಸಾಮಾನು ಅಷ್ಟೇ. ಒಂದು ಇದು ನಾನು ಹೇಳಿದ್ನಲ್ಲ, ಎಂತೆಂಥ ದೊಡ್ಡ ಮಾಲ್ ಅಂತಂದರೆ ನಂಬಲ್ಲ. ಅಂಥ ದೊಡ್ಡ ಮಾಲಲ್ಲಿ, ಅದು ಆ ದೇಶದಲ್ಲಿ ಆಲಿಲ್ಯಾಂಡ್ ಅಂತ ಮೈಕ್ ಬರುತ್ತೆ, ಎಲ್ಲ ನೋಡಿರ್ಬೋದು, ಎಲ್ಲ ಸರ್ಟ್ಗೆ ಹಾಕಂತ ವಿಡಿಯೋಸ್ ಮಾಡ್ತಾರೆ. ಅದಿಲ್ಲ, ಅದಿಲ್ಲ, ಅದು ಆಲಿಲ್ಯಾಂಡ್ ಅನ್ನೋದೇ ಇಲ್ಲ. ಯಾವ ಮಾಮೂಲಿ ಲೋಕಲ್ಲು ಸಿಗ್ತವೆ ಅಷ್ಟೇ. ಆಮೇಲೆ ಐಫೋನು ಅಷ್ಟೇ, ಅಲ್ಗೂ ಇಲ್ಗೂ ಏನು ಡಿಫ್ರೆನ್ಸೇ ಇಲ್ಲ. ಯಾರೇ ಆಗಲಿ ಏನೇ ಆಗಲಿ, ಅಲ್ಲಿ ಬ್ಯಾಂಕಾಕಲ್ಲಿ ಏನಾರು ತಗೋತೀವಿ ಅನ್ನೋದು ಕನಸ ಬಿಟ್ಬಿಡಿ, ಅಲ್ಲೇನೂ ತಗೊಳಕ್ಕೆ ಹೋಗ್ಬಾರ್ದು. ಐಫೋನು ಅಷ್ಟೇ, ಈ ಬ್ಲೂಟೂತು ಮತ್ತು ಎಲೆಕ್ಟ್ರಿಕ್ ಐಟಮ್ಸು ಯಾವುದೇ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಪ್ರತಿಯೊಂದು ಅಷ್ಟೇ. ಕೆಂಪಣ್ಣ, ಥೈಲ್ಯಾಂಡ್ ಫ್ಲೈಟ್ ಟಿಕೆಟ್ ಪ್ರೈಸ್ ಮತ್ತು ಅಲ್ಲಿನ ಖರ್ಚು ಬಗ್ಗೆ ತಿಳಿಸಿ. ಅದೇ ಇಷ್ಟೊತ್ತು ಹೇಳಿದ್ನಲ್ಲ, ಇದು ಏನಪ್ಪ ಅಂತಂದರೆ 63,000 3 ಜನಕ್ಕೆ ನಾವು ಫ್ಲೈಟು ಇಲ್ಲಿ ಬುಕ್ ಆಗಿದ್ದು. 63,000 ರೂಪಾಯಿ 3 ಜನಕ್ಕೆ, 3 ಜನಿಂದ. ಅದೇ ಅಲ್ಲಿ ಸಿಕ್ಕಾಬಿಟ್ಟೆ. ಏನು ಒಂದು ಊಟ 900 ರೂಪಾಯಿ, 300 ಬಾತು ಒಂದು ಊಟ. ಆದ್ರೆ ನಮ್ಮ ಇಂಡಿಯಾ ಊಟನೇ ಸಿಗ್ತದೆ, ಚೆನ್ನಾಗಿರೋ ಊಟ ಸಿಗ್ತವೆ. ಬಟ್ ಇಲ್ಲಿ ಎಷ್ಟು 100% ಸೇಮ್ ಟು ಸೇಮ್ ಟೇಸ್ಟ್ ಇಲ್ಲ ಅಂತ ಅಂದ್ರೂ ಒಂದು ರೇಂಜ್ಗೆ ಓಕೆ, ಊಟ ಏನು ಮೋಸ ಇಲ್ಲ. ಈಗ ನಾವು ಹೋಗಿದ್ದಂತೂ ವೆದರು ಸೂಪರ್, ಬಿಸಿಲಿತ್ತು, ಸಿಕ್ಕಾಬಟ್ಟೆ ಬಿಸಿಲಿತ್ತು, ಏನು ತೊಂದರೆ ಇಲ್ಲ, ಎ ಸಿಲಿ ಇರ್ತೀವಿ, ಚೆನ್ನಾಗಿತ್ತು. ಯಾವುದೇ ವೆದರ್ ಪ್ರಾಬ್ಲಮ್ ಇಲ್ಲ, ಊಟದ್ದು ಏನು ತೊಂದರೆ ಆಗಲ್ಲ ಅಲ್ಲಿ. ಬಟ್ ಏನು ತಗೊಳಕ್ಕಾಗಲ್ಲ, ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಿವ್ ಅದು. ಅದಕ್ಕೋಸ್ಕರ ಇನ್ನೇನಿಲ್ಲ, ಮತ್ತು ಅಲ್ಲೇನು ತಗೊಳಕ್ಕಾಗಲ್ಲ. ಇನ್ನೇನಿಲ್ಲ, ಇದು ವಿವರಣೆ ಕೊಡಬೇಕಾಯ್ತು. ಶಾರ್ಟ್ ವಿಡಿಯೋದಲ್ಲಿ ಅದು ಪೂರ್ತಿ ಎಲ್ಲನೇ ತಿಳಿಸೋಕ್ಕಾಗಲ್ವಲ್ಲ. ಸೊ ಆ ಉದ್ದೇಶಕ್ಕೋಸ್ಕರ ಇದು ಈ ಕೈಗೆ ಹಾಕಬೇಡ ಓವರಾಗೆ. ನೀನೇನು ಈಗ 15 ವರ್ಷ ಹುಡುಗಿಯಲ್ಲ, ಮುದ್ಕೆ ಬಡ್ಡಿದು, ಬರೀ ಸರ ಮಾತ್ರ ಹಾಕೋ, ಸರ ಮಾತ್ರ ಹಾಕೋ. ಇದು ಚೆನ್ನಾಗದೆ ಒಟ್ಟಲ್ಲಿ. ಹಿಂಗೆ ಹಾಕೊಳ್ಳಿ ಅಂತಲೇ ಎಲ್ಲಾರ ಹೋದಾಗ ಹಾಕೊಳ್ಳಿ ಅಂತಲೇ ತಂದಿರೋದು ಕಣೆ. ಇನ್ನೇನು ಚಿನ್ನಪ್ಪನ ಮಾಡಿಸ್ಬಷ್ಟು ಶ್ರೀಮಂತರಲ್ವಲ್ಲ ನಾವು, ಅದಕ್ಕೆ ಅಲ್ಲಿಂದ ಗೋಲ್ಡ್ ಡೈಮಂಡ್ ತಗೊಂಬಂದಿನಿ. ಡೈಮಂಡ್. ಓಕೆ, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇನ್ನೇನಾದರೂ ಅದ್ರ ಬಗ್ಗೆ ಮಾತಾಡೋದು, ಇಲ್ಲಿ ನೋಡಿದಂಥ ಪ್ಲೇಸ್ಗಳು ಒಂದು ಅಂದಾಜಲ್ಲಿ ಹೇಳ್ತೀನಿ.
ಐಲ್ಯಾಂಡು ಮತ್ತು ಇದು ಎಂಥ ಟೈಗರ್ ಪಾರ್ಕು ಮತ್ತು ಬುದ್ಧ ಪ್ಲೇಸು, ಆಮೇಲೆ ಇನ್ನೂ ಎಂಥವು ಸಣ್ಣ ಪುಟ್ಟವೆಲ್ಲ ನೋಡ್ದೋ, ಅಷ್ಟೇ. ಇನ್ನೇನು ಜಾಸ್ತಿ ನೋಡೋಕ್ಕಾಗಿಲ್ಲ. ಅದಕ್ಕೆ ಅಲ್ಲಿ ಒಂದು ಅದೇನೋ ಬರುತ್ತೆ, PDF ಬರುತ್ತೆ, ಅದ್ರ ಮುಖಾಂತರ ಇನ್ನೇನೋ ದಿನಕ್ಕೆ 3 ಟೈಮ್ ಊಟ ಮಾಡ್ತೀವಿ, ತೋರಿಸ್ಬೇಕು. ಅಲ್ಲಿ ಟೊಮೊಟೊ 150 ರೂಪಾಯಿ, 150 ಬಾತು ಅಲ್ಲಿ. ಅಂದರೆ ಇಲ್ಲಿ 450 ರೂಪಾಯಿ ಆಯಿತು, ಇಲ್ಲಿ ದುಡ್ಡು 450 ರೂಪಾಯಿ 1 kg ಟೊಮೊಟೊ. ಅಯ್ಯೋ ರಾಮ, ಹಂಗೆ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.